ಎಲ್ಲರಿಗೂ ಪದ್ಮ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಏನಂತ ಹೇಳಿದರೆ ಅಕ್ಕಿ ರೊಟ್ಟಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 2 ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ, ಒಂದು 3 ಮೆಣಸಿನಕಾಯಿ ಮತ್ತು ಕ್ಯಾರೆಟ್ ಒಂದು ದಪ್ಪದಾಗಿರೋದನ್ನ ತುರ್ಕೊಂಡಿದ್ದೀನಿ, ಮತ್ತು ಸೌತೆಕಾಯಿನ ತುರ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಜೀರಿಗೆನ ತಗೊಂಡಿದ್ದೀನಿ. ಈಗ 3 ಬೌಲ್ ಅಕ್ಕಿ ಹಸಿಟ್ಟನ್ನು ತಗೊತಾ ಇದ್ದೀನಿ. ನಾನು ಜೀರಿಗೆ 2 ಚಮಚನ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ನಾನು 3 ಕಪ್ ಅಕ್ಕಿ ಹಸಿಟ್ಟನ್ನು ತಗೊಂಡಿರೋದ್ರಿಂದ 2 ಚಮಚ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ, ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದೊಂದಾಗಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ಪೈಸಿ ಸ್ವಲ್ಪ ಜಾಸ್ತಿ ತಿನ್ನೋರು ಇನ್ನೂ 1-2 ಮೆಣಸಿನ್ಕಾಯಿನ ಸೇರಿಸ್ಕೊಬೋದು. ಈಗ ಒಳ್ಳೆ ಮಿಶ್ರಣವನ್ನು ಕೊಡೋಣ. ಒಂದು 5-6 ನಿಮಿಷ ಚೆನ್ನಾಗಿ ಒಂದು ಮಿಶ್ರಣವನ್ನು ನಾವು ಕೊಡೋಣ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳೋಣ. ಒಟ್ಟಿಗೆ ಎಲ್ಲ ಸೇರಿಸ್ಕೊಬೇಡಿ, ಆವಾಗ ತೆಳು ಆಗಿಬಿಡುತ್ತೆ. ತೆಳು ಆದರೂ ಪರವಾಗಿಲ್ಲ, ನೀವು ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಮೆತ್ತಗೆ. ಸೊ ಇದನ್ನು 10-15 ನಿಮಿಷ ಎತ್ತಿಡೋಣ. ಇವಾಗ 10-15 ನಿಮಿಷ ಆಗಿದೆ. ನೋಡಿ, ಸಾಫ್ಟಾಗಿ ಆಗಿದೆ. ಈಗ ಒಂದು ಪ್ಯಾನ್ ಇಟ್ಟು ನಿಮ್ಮ ಮನೇಲಿರುತ್ತಲ್ವಾ ರೊಟ್ಟಿ ತಟ್ಟುವಂತಹ ಹಾಳೆ ಶೀಟ್, ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಒಂದು 100 ರೂಪಾಯಿ ಆಗುತ್ತೆ ಒಂದು ಶೀಟ್ಗೆ. ಇದು ಹಂಚ ಮೇಲೆ ಹಾಕಿದ್ರೂ ಸಹ ಸುಡೋದಿಲ್ಲ, ಅಂದರೆ ಬೆಂಕಿ ಹತ್ಕೊಳ್ಳೋದಿಲ್ಲ. ಸೊ ಇವಾಗ ಒಂದು ಮೀಡಿಯಮ್ ಉಂಡೆನ ಮಾಡಿಕೊಂಡು ಆ ಹಾಳೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ತಟ್ಕೊಳ್ಳೋಣ. ಫುಲ್ಲು ತೆಳುವಾಗಿ ತಟ್ಕೋಬೇಕು. ನೋಡಿ, ಈ ಥರ. ಇವಾಗ ತಟ್ಟಾಗಿದೆ, ಹೆಂಚು ಕೂಡ ಕಾಯ್ದಿದೆ. ಇವಾಗ ಸ್ವಲ್ಪ ಅದ್ರ ಮೇಲೆ ಪ್ರೆಸ್ ಮಾಡಿ, ಯಾಕಂದರೆ ಅದು ಹೆಂಚಿಗೆ ಕಚ್ಕೋಬೇಕಲ್ವ, ಸೊ ಅದಕ್ಕೋಸ್ಕರ. ನೋಡಿ, ಆಮೇಲೆ ಆ ಪೇಪರ್ನ ರಿಮೂವ್ ಮಾಡಿಬಿಡೋದು. ಅದಾದಮೇಲೆ ಒಂದು 2 ನಿಮಿಷ ಬೇಯೋಕ್ಕೆ ಬಿಡಿ. ಈಗ ಬೇಯ್ದಿದೆ, ಸೊ ದಬಾಕ್ತಾ ಇದ್ದೀನಿ. ನೋಡಿ, ಗೋಲ್ಡನ್ ಕಲರ್ ಥರ ಬರಬೇಕು. ಸೊ ಈಗ ಸಂಪೂರ್ಣವಾಗಿ ಬೇಯ್ದಿದೆ. ಅದೇ ರೀತಿ ನಾವು ಇನ್ನೊಂದು ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ನಿಮಗೆ ಇನ್ ಕೇಸ್ ರೊಟ್ಟಿ ಕಚ್ಕೊತಾ ಇಲ್ಲ ಅಂತ ಹೇಳಿದ್ರೆ, ಹಂಚಿಗೆ ಕಚ್ಕೊತಾ ಇಲ್ಲ, ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ತಟ್ಟಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸತ ತಟ್ಟಿ, ಖಂಡಿತವಾಗ್ಲೂ ಹಂಚಿಗೆ ಕಚ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿ. ನನ್ನ ಮಗಳಿಗೆ ತುಂಬ ಇಷ್ಟ. ಯಾವಾಗಲೂ ಅಮ್ಮ ಮಾಡಿಕೊಡು ಅಂತ ಹೇಳ್ತಿರ್ತಾಳೆ. ನೋಡಿ, ರೆಡಿಯಾಗಿದೆ. ಇದ್ರ ಮೇಲೆ ತುಪ್ಪ ಹಾಕಿ ತಿಂತಾ ಇದ್ದರೆ ಹಂಗೆ ಬಾಯಲ್ಲಿ ನೀರು ಬರ್ತಿರುತ್ತೆ. ತುಂಬ ಚೆನ್ನಾಗಿದೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ವಾವ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.